ಹಾಯ್ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ನಮ್ಮ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಆದರೂ ಯಾಕೋ ಭಾಳ ಜನ ವಿಡಿಯೋಗೆ ಲೈಕೇ ಮಾಡ್ತಾ ಇಲ್ಲ, ಶೇರ್ ಮಾಡ್ತಾ ಇಲ್ಲ, ಹಾಗೆ ಕಮೆಂಟು ಮಾಡ್ತಾ ಇಲ್ಲಪ್ಪ. ಸಬ್ಸ್ಕ್ರೈಬರ್ಸ್ ಅಂತೂ ಭಾಳ ಕಡಿಮೆ ಆಗಿಬಿಟ್ಟಿದ್ದಾರೆ. ಪ್ಲೀಸ್ ರೀ, ಹಂಗೆ ಮಾಡಬೇಡ್ರಿ. ನೀವು ಹಿಂಗೆ ಮಾಡಿದರೆ ನಂಗೆ ವಿಡಿಯೋ ಮಾಡೋದಕ್ಕೆ ಬೇಜಾರು ಅನಿಸುತ್ತೆ ಗೊತ್ತಾ. ನಾ ಮಾಡ್ತಾ ಇರೋ ಇದು ಸ್ಟೋರಿದ ವಿಡಿಯೋ ನಿಮ್ಗೆ ಇಷ್ಟ ಆಗಲ್ಲ ಅಂತ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಪ್ಲೀಸ್ ಹಂಗೆ ಮಾಡಬೇಡ್ರಿ. ನಿಮ್ಗೆ ಯಾರ್ಯಾರು ಪರಿಚಯ ಇದ್ದಾರೆ, ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ. ಆಮೇಲೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆನಾ? ನಮಸ್ಕಾರ. ಇದೇನಿದು, ಮನೆಯಲ್ಲಿ ಯಾರೂ ಕಾಣಿಸ್ತಾನೆ ಇಲ್ಲಲ್ಲ, ಎಲ್ಲೋಗಿದ್ದಾರೆ? ಯಾಕೆ ಮನೆ ಒಂಥರ ಸೈಲೆಂಟ್ ಇದೆ ಅಲ್ಲ? ನಾ ಬರೋಷ್ಟಿಗೆ ಯಾರಾದರೂ ಒಬ್ಬರು ಹೊರಗಡೆ ಬಂದಿರ್ತಿದ್ರು ನನ್ನ ಕಾರ್ ಸೌಂಡಿಗೆ. ಇಲ್ಲಾಂದರೆ ಮಾತಾಡ್ಕೊತ ಆದರೂ ಕುತ್ಕೊಂಡಿರ್ತಿದ್ರು ಅಕ್ಕ ಮತ್ತು ಮಮ್ಮಿ. ಇದೇನಿದು, ಯಾರೂ ಕಾಣಿಸ್ತಾನೆ ಇಲ್ಲಲ್ಲ? ಮಮ್ಮಿ, ಅಕ್ಕ, ಏನಿದು, ಯಾರೂ ಬರ್ತಾನೆ ಇಲ್ಲಲ್ಲ? ಮಮ್ಮಿ, ಮಮ್ಮಿ. ಕದಾನು ಓಪನ್ ಇದೆ. ಮತ್ತೆಲ್ಲಿ ಹೋಗಿರ್ತಾರೆ ಮನೆಯಲ್ಲಿರೋರು? ಮೇಲ್ ರೂಮ್ನಲ್ಲಿ ಏನಾದರೂ ಇದ್ದಾರೋ ಏನೋ. ಅಲ್ಲೇ ಹೋಗಿ ನೋಡೋದೇ ಸರಿ ಅನಿಸುತ್ತೆ. ಮಮ್ಮಿ, ಅಕ್ಕ, ಏನಿದು, ಮೇಲ್ಗಡೆನೂ ಯಾರೂ ಕಾಣಿಸ್ತಾನೆ ಇಲ್ಲಲ್ಲ? ಇಷ್ಟು ಕರಿತಾ ಇದ್ದೀನಿ ನಾನು, ಒಬ್ಬರು ಓ ಅಂತಾನೆ ಇಲ್ಲಲ್ಲ. ಏನಾಗಿದೆ? ಮನೆಯಲ್ಲಿದ್ದಾರಾ ಅಥವಾ ಎಲ್ಲಾದರೂ ಹೊರಗಡೆ ಹೋಗಿದ್ದಾರಾ? ಹೊರಗಡೆ ಹೋದರೆ ಕದ ಎಲ್ಲ ಹಾಕ್ಕೊಂಡು ಹೋಗಿರ್ತಾರೆ. ನನಗೆ ಫೋನ್ ಮಾಡಿನೇ ಹೋಗೋದು, ನಾವು ಈ ಥರ ಹೊರಗಡೆ ಹೋಗ್ತಾ ಇದ್ದೀವಿ, ಬರೋದು ಲೇಟ್ ಆಗುತ್ತೆ ಅಂತ. ಬಟ್ ಇದೇನಿದು? ಅರೆ, ಅಕ್ಕ ಇಲ್ಲೇ ಇದ್ದಾಳೆ. ನಾ ಅವಾಗಿಂದ ಕರಿತಾ ಇದ್ದೀನಿ, ಕೇಳಿಸ್ತಾ ಇಲ್ವಾ ಅಕ್ಕಗೆ? ಅಕ್ಕ, ಅಕ್ಕ, ಅಕ್ಕ. ಅರೆ ಸಾಗರ್, ಯಾವಾಗ ಬಂದೆ ನೀನು? ಅಕ್ಕ, ನಾ ಬಂದು ಅರ್ಧ ಗಂಟೆ ಮೇಲಾಯ್ತು. ನೀನೇನಕ್ಕ ಯಾವುದೋ ಲೋಕದಲ್ಲಿದೆಯಲ್ಲ, ಇಷ್ಟೊತ್ತಾಯ್ತು ನಾನು ನೀನು ಕರೆಯಾಕಂತ ಗೊತ್ತಾ? ಹೊರಗಡೆ ಹಾಲಲ್ಲಿಂದ ಕೆಳಗಡೆ ಬಾಕಲ್ದಿಂದಾನೇ ಒದರ್ತಾ ಇದ್ದೀನಿ ಮಮ್ಮಿಗೆ, ನಿನಗೆ. ಯಾಕೆ ಓನೇ ಅಂತ ಇಲ್ಲಲ್ಲ? ಮಮ್ಮಿ ಎಲ್ಲಿದ್ದಾರೆ, ಕಾಣಿಸ್ತಾನೆ ಇಲ್ಲಲ್ಲ? ಅದು ಸಾಗರ್, ಮಮ್ಮಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಮಮ್ಮಿ ಮತ್ತೆ ಚಿನ್ನಿ ಇಬ್ರು ಹೋಗಿದ್ದಾರೆ. ಓ ಹೌದಾ, ಸರಿ ಸರಿ, ಅದಕ್ಕೆ ಕರೆದ್ರೂ ಓ ಅಂತ ಇಲ್ಲ ಮಮ್ಮಿ. ನೀನೇನಕ್ಕ ಇಲ್ಲೇ ನಿಂತ್ಕೊಂಡು ಒಂದು 5-6 ಸಲ ಕರೆದೆ ನಾನು. ನೀ ನೋಡಿದರೆ ಓನು ಅಂತ ಇಲ್ಲ, ಏನು ಅಂತ ಇಲ್ಲ. ಯಾಕಕ್ಕ, ಏನಾಯ್ತು? ಏನಾದರೂ ಚಿಂತೆ ಮಾಡ್ತಾ ಇದೀಯಾ? ಯಾಕಕ್ಕ, ಏನಾಯ್ತು? ಏನಾದರೂ ಪ್ರಾಬ್ಲಮ್ಮಾ? ಆ ಥರ ಏನೂ ಇಲ್ಲ ಸಾಗರ್. ಅದೇನೋ ಯೋಚನೆ ಮಾಡ್ಕೊತ ಕುಂತ್ಬಿಟ್ಟಿದ್ದೀನಲ್ಲ ನಾನು, ಹಾಗಾಗಿ ನೀ ಕರೆದಿದ್ದು ನಂಗೆ ಕೇಳಿಸಿಲ್ಲ ಅನ್ಸುತ್ತೆ ಅಷ್ಟೇ. ಅದನ್ನ ಬಿಟ್ಟರೆ ಮತ್ತೇನಿಲ್ಲ. ಏನಾಯ್ತು ಅಂತ ಹೇಳಕ್ಕ. ನೀನು ಇಷ್ಟೊಂದು ಚಿಂತೆ ಮಾಡ್ಕೊತ ಕುಂತಿದೀಯ ಅಂದ್ರೆ ಏನಾದರೂ ಸಮಸ್ಯೆ ಆಗಿರಲೇಬೇಕು ಮನೆಯಲ್ಲಿ. ಏನಾಯ್ತು ಹೇಳಕ್ಕ? ಅದು ಸಾಗರ್, ಡ್ಯಾಡಿ ಯಾಕೋ ನಿನ್ನೆಯಿಂದ ಒಂಥರ ಇದ್ದಾರೆ. ಯಾರ ಜೊತೆನೂ ಸರಿಯಾಗಿ ಮಾತಾಡ್ತಾನೆ ಇಲ್ಲ. ನಮ್ಮ ಮುಂದೆಲ್ಲ ನಕ್ಕೊತ ಇರ್ತಾರೆ, ನಮಗೇನು ಗೊತ್ತಾಗಬಾರ್ದು ಅಂತಂದು. ಆದರೆ ಅವರೊಬ್ಬರೇ ಇದ್ದಾಗ ಭಾಳ ಯೋಚನೆ ಮಾಡ್ತಾ ಇರ್ತಾರೆ. ಅದು ಯಾಕೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅದರಲ್ಲೂ ಮೊನ್ನೆ ಇದು ಯಾರು ಪ್ರಕಾಶ್ ಅಂಕಲ್ನ ಮೀಟಾಗಿ ಬಂದಾಗಿಂದ ಅಂತೂ ಡ್ಯಾಡಿ ಫುಲ್ ಅಪ್ಸೆಟ್ ಆಗಿಬಿಟ್ಟಿದ್ದಾರೆ. ಯಾಕೆ ಏನು ಅಂತ ನನಗೆ ಚಿಂತೆ ಆಗ್ತದೆ ಇದೆ. ಹೌದಾ ಅಕ್ಕ? ಯಾಕೆ ಪ್ರಕಾಶ್ ಅಂಕಲ್ ಏನಂದ್ರು ಅಂತ ಏನಾದರೂ ಗೊತ್ತಾ ನಿಂಗೆ? ಅದೇ ಸಾಗರ್, ಅವ್ರ ಮಗಳನ್ನ ಕೃತಿನ ನೀ ಮಾಡ್ಕೊಳಲ್ಲ ಅಂತ ಅಂದಿದೆಯಲ್ಲ, ಅದಕ್ಕೋಸ್ಕರ ಬಿಸ್ನೆಸ್ಸಿಂದ ಅವ್ರು ಹೊರಗಡೆ ಹೋಗಿದಾರಂತೆ. ಇನ್ಮೇಲೆ ಯಾವ ಫ್ರೆಂಡ್ಶಿಪ್ ಇಲ್ಲ, ಏನಿಲ್ಲ, ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮಗೆ ಅಂತ ಹೇಳಿದಾರಂತೆ. ಒಂಥರ ರ್ಯಾಶಾಗಿ ಮಾತಾಡಿದಾರಂತೆ ಡ್ಯಾಡಿ ಜೊತೆ. ಹಾಗಾಗಿ ಡ್ಯಾಡಿಗೆ ಬೇಜಾರಾಗಿದೆ ಅಂತ ಅನಿಸುತ್ತೆ. ಆದರೂ ಡ್ಯಾಡಿ ಜಾಸ್ತಿ ಓಪನ್ ಆಗಿ ಮಾತಾಡ್ತಾನೆ ಇಲ್ಲ. ಮಮ್ಮಿ ಕೇಳಿದಾಗ ಇಷ್ಟ ಹೇಳಿದ್ರಂತೆ, ಮಮ್ಮಿನೂ ನನ್ನ ಹತ್ರ ಇಷ್ಟ ಹೇಳಿದ್ರು. ಇದಕ್ಕೂ ಮೀರಿ ಏನೇನು ಮಾತಾಡಿದಾರೋ, ಏನು ಮಾತುಕತೆ ನಡೆದಿದ್ದೇನೋ ಅದು ನನಗೆ ಗೊತ್ತಿಲ್ಲ. ಹೌದಾ ಅಕ್ಕ? ಸರಿ, ನೀನೇನು ಟೆನ್ಷನ್ ಮಾಡ್ಕೊಳ್ದಕ್ಕೆ ಹೋಗ್ಬೇಡ. ನಾ ಡ್ಯಾಡಿ ಹತ್ರ ಮಾತಾಡ್ತೀನಿ. ಅನ್ನಂಗೆ ಡ್ಯಾಡಿ ಮನೆಗೆ ಬಂದಿದ್ದಾರಾ ಅಥವಾ ಹೋಟೆಲ್ ಕಡೆ ಹೋಗಿದ್ದಾರಾ? ಇಲ್ಲ, ಡ್ಯಾಡಿ ಮನೆಯಲ್ಲೇ ಇದ್ದಾರೆ ಇವತ್ತು, ಎಲ್ಲೂ ಹೊರಗಡೆ ಹೋಗಿಲ್ಲ ಅವರು. ಹೌದಾ? ಸರಿ, ಹಾಗಾದರೆ ಎಲ್ಲಿ ರೂಮಲ್ಲಿದ್ದಾರಾ? ನಾನೇ ಹೋಗಿ ಮಾತಾಡ್ತೀನಿ ಡ್ಯಾಡಿ ಹತ್ರ. ಇಲ್ಲ ಸಾಗರ್, ಡ್ಯಾಡಿ ರೂಮ್ನಲ್ಲಿಲ್ಲ, ಅವ್ರದ್ದು ಆಫೀಸ್ ರೂಮ್ ಇದೆ ಅಲ್ಲ, ಅಲ್ಲಿ ಕೂತಿದ್ದಾರೆ ನೋಡು. ನೀನೇ ಹೋಗಿ ಮಾತಾಡು, ಏನಂತಾರೆ ನೋಡು, ಸರಿನಾ? ಸರಿ ಅಕ್ಕ, ನಾನು ಹೋಗಿ ಡ್ಯಾಡಿ ಹತ್ರ ಮಾತಾಡ್ತೀನಂತೆ. ನೀನೇನು ಟೆನ್ಷನ್ ಮಾಡ್ಕೊಳ್ದಕ್ಕೆ ಹೋಗ್ಬೇಡ, ಸರಿನಾ? ಸರಿ ಸಾಗರ್, ಮಾತಾಡಿ ಬಂದಮೇಲೆ ನನಗೆ ಕರಿ, ಏನಂದ್ರು ಏನಂತ ಹೇಳಂತೆ ಅಂತ ಡ್ಯಾಡಿ. ನನಗೂ ಸಮಾಧಾನನೇ ಆಗ್ತಾಯಿಲ್ಲ. ನಾನೇ ಹೋಗಿ ಡ್ಯಾಡಿ ಹತ್ರ ಕೇಳ್ಬೇಕಂದ್ರೆ ಡ್ಯಾಡಿ ಏನು ಹೇಳೋದೇ ಇಲ್ಲ ನನ್ನ ಹತ್ರ. ಅಟ್ಲೀಸ್ಟ್ ನಿನ್ನ ಹತ್ರ ಆದರೂ ಹೇಳ್ತಾರೆ ಏನಂತ ಹೇಳ್ತಾ ಇದ್ದೀನಿ ನಿಮಗೆ. ಡೋಂಟ್ ವರಿ ಅಕ್ಕ, ನಾ ಹೋಗಿ ಕೇಳ್ಕೊಂಡು ಬರ್ತೀನಂತಗೋ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ದೇವ್ರೆ, ನನ್ನ ತಮ್ಮನ ಮದುವೆ ವಿಷಯದಲ್ಲಿ ಯಾಕಪ್ಪ ಕಾಡ್ತಾ ಇದೆಯಾ? ಏನು ಒಟ್ಟಿನಲ್ಲಿ ಮನೆಯಲ್ಲಿ ಎಲ್ಲರೂ ಖುಷಿಯಾಗಿದ್ರೆ ಅಷ್ಟೇ ಸಾಕಪ್ಪ. ಅದರಲ್ಲೂ ಡ್ಯಾಡಿ ಈ ಥರ ಮೂಡ್ ಅಪ್ಸೆಟ್ ಮಾಡ್ಕೊಂಡು ರೂಮಲ್ಲಿ ಇರೋದು ನನ್ನ ಕೈಲಿ ನೋಡೋದಕ್ಕಾಗ್ತಾ ಇಲ್ಲಪ್ಪ. ದೇವ್ರೆ, ಪ್ಲೀಸ್ ಬೇಗ ನಮ್ಮ ಡ್ಯಾಡಿ ಖುಷಿಯಾಗಿರೋ ಹಾಗೆ ಮಾಡಪ್ಪ. ಡ್ಯಾಡಿ, ಡ್ಯಾಡಿ. ಓ ಸಾಗರ್, ಯಾವಾಗ ಬಂದೆ ಆಫೀಸಿಂದ?
ನಾನು ಇವಾಗ ಒಂದು ಸ್ವಲ್ಪ ಹೊತ್ತಾಯ್ತು ಡ್ಯಾಡಿ ಬಂದು. ನೀವು ಯಾಕೆ ಡ್ಯಾಡಿ ಇವತ್ತು ಆಫೀಸ್ ಕಡೆನೂ ಬಂದಿಲ್ಲ, ಹೋಟೆಲ್ ಕಡೆನೂ ಹೋಗಿಲ್ಲಲ್ಲ? ಆರಾಮಾಗಿದ್ದೀರಾ ತಾನೇ ನೀವು? ಅದೇ ಇಲ್ಲ ಸಾಗರ್, ನಿನ್ನೆ ಹೋಗಿ ಬಂದಿದ್ದೆಲ್ಲ ಆಫೀಸ್ ಕಡೆ ಮತ್ತು ಹೋಟೆಲ್ ಕಡೆ, ಹಾಗಾಗಿ ನೈಟ್ ಬೇಕಾದರೆ ಹೋದ್ರಾಯ್ತು ಅಂತ ಅಂದ್ಕೊಂಡು ಇಲ್ಲೇ ಸುಮ್ಮನೆ ಮನೆಯಲ್ಲಿನೇ ಇದ್ದೆ ಅಷ್ಟೇ. ಮತ್ತು ಬಿಸ್ನೆಸ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಏನು? ಎಲ್ಲ ಸರಿಯಾಗಿ ನಡೀತಾ ಇದೆ ತಾನೆ? ಡ್ಯಾಡಿ, ನೀವು ಬಿಸ್ನೆಸ್ ಬಗ್ಗೆ ಏನೂ ತಲೆ ಕೆಡಿಸ್ಕೋಬೇಡಿ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ನೀವು ಯಾಕೆ ಇಷ್ಟೊಂದು ಡಲ್ ಇದ್ದೀರಲ್ಲ? ಯಾಕೆ ಏನಾಯಿತು? ಪ್ರಕಾಶ್ ಅಂಕಲ್ ಏನಾದರೂ ಅಂದ್ರಾ? ಪ್ರಕಾಶ್ ಅಂಕಲ್ ಇನ್ಮೇಲೆ ನನ್ನ ಹತ್ರ ಆ ಹೆಸರು ಕೂಡ ಎತ್ತಬೇಡ ಸಾಗರ್, ನನಗೆ ಇಷ್ಟ ಆಗ್ತಾ ಇಲ್ಲ. ಅವನು ನಮ್ಮದು ಚೈಲ್ಡ್ಹುಡ್ ಫ್ರೆಂಡ್ಸ್, ನಾವು ಸ್ಕೂಲಿಂದಾನೇ ಫ್ರೆಂಡ್ಸ್ ಆಗಿದ್ದೀವಿ ಇಬ್ಬರು. ಅವನು ಒಂದು ಚೂರು ಕೂಡ ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ. ಅವನಿಗೆ ಅವನ ಮಗಳದ್ದು ಖುಷಿ ಅಷ್ಟೇ ಇಂಪಾರ್ಟೆಂಟ್, ಬೇರೆ ಯಾರು ಅವನಿಗೆ ಲೆಕ್ಕಕ್ಕೆ ಇಲ್ಲ. ಯಾಕೆ ಡ್ಯಾಡಿ, ಏನಾಯಿತು? ಏನಂದರು? ಇನ್ನೇನು, ಅವ್ನ ಮಗಳನ್ನ ಮದುವೆ ಆಗೋದಕ್ಕೆ ನೀ ಬೇಡ ಅಂತಂದಿಲ್ಲ. ನಾನು ನನ್ನ ಮಗನಿಗೆ ಇಷ್ಟ ಇಲ್ಲ, ಬೇಡ ಸುಮ್ಮನೆ ಯಾಕೆ ಅಂತಂದಿದ್ದಕ್ಕೆ ಸಿಟ್ಟು ಮಾಡಿಕೊಂಡು ಹೋದ. ಬಿಸ್ನೆಸ್ ಇನ್ಮೇಲೆ ನಿಮ್ಮ ಬಿಸ್ನೆಸ್ನಲ್ಲಿ ನಾನು ಎಂಟ್ರಿ ಆಗೋದಿಲ್ಲ, ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ ಅಂತಂದ. ಅದೆಲ್ಲ ಓಕೆ, ಏನೋ ಬಿಸ್ನೆಸ್ಸಿಂದ ಹೋಗಲಿ ಅಂತಂತೀನಿ ನಾನು. ಆದರೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕಲ್ಲ, ಅವನಿಗೆ ಹೆಂಗೆ ಅವ್ನ ಮಗಳದ ಜೀವನ, ಅವ್ನ ಮಗಳು ಖುಷಿ ಇಂಪಾರ್ಟೆಂಟ್ ಆಗಿರುತ್ತೆ, ಹಾಗೆ ನನಗೂ ನನ್ನ ಮಗಂದು ಖುಷಿ, ನನ್ನ ಮಗಂದು ಜೀವನ ಇಂಪಾರ್ಟೆಂಟ್ ಆಗಿರುತ್ತಲ್ಲ. ಅವ್ನ ಮಗಳು ಹ್ಞೂ ಅಂದ ತಕ್ಷಣ ಮದುವೆ ಮಾಡಿಬಿಟ್ರೆ ಇವಾಗ ಮತ್ತೆ ಮದುವೆ ಆಗಿ ಒಂದು ಸ್ವಲ್ಪ ದಿನಕ್ಕೆ ಮತ್ತೆ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇಬ್ಬರು ಒಪ್ಕೊಂಡ್ರೆ ಓಕೆ, ಮದುವೆ ಮಾಡೋಣಪ್ಪ, ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಇಲ್ಲಿ ಇಬ್ಬರು ಒಪ್ಪಿಗೆ ಇಲ್ಲದೆ ಹೆಂಗೆ ಮದುವೆ ಮಾಡಬೇಕು? ಸ್ವಲ್ಪ ಯೋಚನೆ ಮಾಡಬೇಕಲ್ಲ ಅವನು. ನಾನು ಎಷ್ಟು ತಾಳ್ಮೆಯಿಂದ ಹೇಳೋದಕ್ಕೆ ಟ್ರೈ ಮಾಡಿದೆ, ಎಷ್ಟು ತಾಳ್ಮೆಯಿಂದ ಹೇಳಿದೆ, ಆದರೂ ಅವನೇನು ಕೇಳಲಿಲ್ಲ. ಐ ಆಮ್ ಸಾರಿ ಡ್ಯಾಡಿ, ಇದೆಲ್ಲ ಆಗಿದ್ದು ನನ್ನಿಂದಾನೇ ಅನಿಸುತ್ತೆ. ನನ್ನಿಂದ ನಿಮ್ಮಿಬ್ಬರು ಫ್ರೆಂಡ್ಶಿಪ್ ಎಲ್ಲ ಕೆಟ್ಟೋಯ್ತು, ಹಾಗೆ ನಿಮಗೂ ಮನಸ್ಸಿಗೆ ನೋವಾಯಿತು. ಸಾರಿ ಡ್ಯಾಡಿ. ನೋ ಸಾಗರ್, ನನಗೆ ನಿನ್ನ ಮೇಲೆ ಏನೂ ಬೇಜಾರಿಲ್ಲ. ನಿನಗೆ ಇಷ್ಟ ಇಲ್ಲ ಅಂತ ನೀನು ಡೈರೆಕ್ಟಾಗಿಯೇ ಹೇಳಿದಿಲ್ಲ, ಅಷ್ಟು ಸಾಕು. ಆದರೆ ಅವನು ಅರ್ಥ ಮಾಡ್ಕೊಳ್ಳಿಲ್ಲಲ್ಲ, ಅದೇ ನನಗೆ ಬೇಜಾರು. ಅಲ್ಲ, ನಾವು ನಿನ್ನೆ ಮೊನ್ನೆಯಿಂದ ಫ್ರೆಂಡ್ಸ್ ಆದರೆ ಓಕೆಪ್ಪ, ಇನ್ನೂ ನನ್ನ ಬಗ್ಗೆ ಅವನಿಗೆ ಗೊತ್ತಿರಲ್ಲ, ಅವನ ಬಗ್ಗೆ ನನಗೆ ಗೊತ್ತಿರಲ್ಲ ಅಂತ ಅನ್ಕೋಬೋದು. ನಾವಿಬ್ಬರು ಸಣ್ಣ ವಯಸ್ಸಿಂದನೇ ಸ್ಕೂಲಿಗೆ ಹೋಗ್ತಾ ಇದ್ವಿ, ಅವಾಗಿಂದನೇ ಫ್ರೆಂಡ್ಸ್ ಆಗಿದ್ದೀವಿ. ಇಬ್ಬರು ಸೇರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ, ಬಿಸ್ನೆಸ್ಸನ್ನು ಒಂದು ಲೆವೆಲಿಗೆ ತೊಗೊಂಡು ಹೋದ್ವಿ. ಇವಾಗ ಮದುವೆ ವಿಷಯ ಬಂದಿದ್ದಕ್ಕೆ ಒಂದು ನಮ್ಮ ಫ್ರೆಂಡ್ಶಿಪ್ಪೇ ಕಟ್ ಮಾಡಿಬಿಟ್ಟ ಅವನು. ಛೇ, ಇಂಥವನನ್ನು ನಾನು ಇಷ್ಟು ದಿನ ನನ್ನ ಕ್ಲೋಸ್ ಫ್ರೆಂಡ್ ಅಂತ ಅಂದ್ಕೊಂಡಿದ್ದಿಲ್ಲ, ಅದೇ ನನ್ನ ದೊಡ್ಡ ತಪ್ಪು ಅಂತ ಅನಿಸ್ತಾ ಇದೆ ನನಗೆ. ಡ್ಯಾಡಿ ಪ್ಲೀಸ್ ಡ್ಯಾಡಿ, ನೀವು ಬೇಜಾರಾಗಬೇಡಿ. ನೀವು ಬೇಜಾರಾದರೆ ನಾವು ಮನೆಯಲ್ಲಿರೋರು ನಮಗೆಲ್ರಿಗೂ ಬೇಜಾರಾಗುತ್ತೆ ಡ್ಯಾಡಿ. ನಿಮಗೆ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಡ್ಯಾಡಿ, ನಿಜವಾಗ್ಲೂ ಸಾರಿ ಡ್ಯಾಡಿ. ಸಾಗರ್, ನೀನೇನು ಬೇಜಾರಾಗಬೇಡ. ಇವತ್ತೊಂದಿನ ಒಂದು ಸ್ವಲ್ಪ ಅಷ್ಟೇ ನನ್ನ ಮೂಡ್ ಅಪ್ಸೆಟ್ ಆಗಿತ್ತು ನಿನ್ನೆ ಆ ಥರ ಮಾತಾಡಿದ್ದಕ್ಕೆ. ಪರವಾಗಿಲ್ಲ, ಈಗ ನನಗೇನೋ ಮೂಡ್ ಅಪ್ಸೆಟ್ ಆದರೆ ಇವತ್ತು ಒಂದಿನ, ನಾಳೆ ಒಂದಿನ ಇರ್ಬೋದು ಅಷ್ಟೇ. ನಾಡಿದ್ದು ನಾನೇ ಸರಿ ಹೋಗ್ತೀನಿ. ನೀನು ನನ್ನ ಸಲುವಾಗಿ, ನಮ್ಮ ಫ್ರೆಂಡ್ಶಿಪ್ ಸಲುವಾಗಿ ನೀವಿಬ್ಬರು ಮದುವೆ ಆದರೆ ಲೈಫ್ ಲಾಂಗ್ ಇಬ್ಬರು ಜೀವನ ಪರ್ಯಂತ ಪಶ್ಚಾತ್ತಾಪ ಪಡ್ಕೊಂಡು ಹೋಗ್ಬೇಕಾಗುತ್ತೆ. ನಮ್ಗೆ ಇಷ್ಟ ಇಲ್ಲದೆ ಇರೋ ಮದುವೆಯಾಗಿ ನಾವು ತಪ್ಪು ಮಾಡಿಬಿಟ್ವಿ ಅಂತ. ಆ ಥರ ಎಲ್ಲ ಆಗೋದು ಬೇಡ. ಪರವಾಗಿಲ್ಲ, ನೋಡೋಣ, ಇವತ್ತಿಲ್ಲ ನಾಳೆ ಅವನಿಗೆ ಗೊತ್ತಾಗಿ, ಅವ್ನ ತಪ್ಪು ಅವನಿಗೆ ಅರಿವಾದಕ್ಕೆ ಅವನೇ ಬಂದು ಮತ್ತೆ ವಾಪಸ್ ಫ್ರೆಂಡ್ಶಿಪ್ಪನ್ನು ಕಂಟಿನ್ಯೂ ಮಾಡಿದ್ರು ಮಾಡ್ಬೋದು, ಹೇಳೋದಕ್ಕಾಗಲ್ಲ. ಅದೆಲ್ಲ ಬೇಡ, ಆ ಎಕ್ಸ್ಪೆಕ್ಟೇಷನು ನಾನು ಇಟ್ಕೊಳ್ಳೋದಕ್ಕೂ ಹೋಗೋದಿಲ್ಲ. ನನಗೆ ನಿನ್ನ ಜೀವನ ಇಂಪಾರ್ಟೆಂಟ್ ಸಾಗರ್, ನಿನ್ನ ಜೀವನ ಅಷ್ಟೇ ನನಗೆ ಇವಾಗ ಬೇಕಾಗಿರೋದು. ಬೇಡ, ಅವನಿಗೆ ಬೇಡ ಅಂತ ಅಂದಮೇಲೆ ಈ ಫ್ರೆಂಡ್ಶಿಪ್ ನನಗೂ ಬೇಡ ಅಷ್ಟೇ. ನೀ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೂ ಬೇಡ. ನಾನು ನಾಳೆಯಿಂದ ಮತ್ತೆ ಆಫೀಸು ಅಲ್ಲೆಲ್ಲ ಬರ್ತೀನಂತೆ. ನೀನು ಆಫೀಸ್ ಕಡೆ ಲಕ್ಷ್ಯ ಕೊಡು, ಆಮೇಲೆ ನಿನ್ನ ಮುಂದಿನ ಕರಿಯರ್ ಬಗ್ಗೆ ಲಕ್ಷ್ಯ ಕೊಡು. ಆಲ್ರೆಡಿ ನಿನಗೆ ಇವಾಗ ಏಜ್ ಆಗ್ತಾ ಬರ್ತಾ ಇದೆ, ಈ ವಯಸ್ಸಲ್ಲಿನೇ ನಿಮ್ಮ ಮದುವೆ ಆಗೋದು ಬೆಟರ್ ಅಂತ ನನಗನ್ಸುತ್ತೆ. ನಿನಗೆ ಯಾವ ಥರ ಹುಡುಗಿ ಬೇಕು ಏನು ಅಂತ ನಿಮ್ಮ ಮಮ್ಮಿ ಹತ್ರ ಹೇಳು. ನನ್ನ ಹತ್ರ ಹೇಳೋಂಗಿದ್ರೆ ನನ್ನ ಹತ್ರ ಆದರೂ ಹೇಳು, ಇಲ್ಲ ನಿಮ್ಮ ಅಕ್ಕನ ಹತ್ರ ಹೇಳ್ಬೇಕಂತ ಅನಿಸಿದ್ರೆ ಅಕ್ಕನ ಹತ್ರ ಆದರೂ ಹೇಳು. ನಿನಗೆ ಯಾರ ಹತ್ರ ಹೇಳ್ಬೇಕನ್ಸುತ್ತೆ ಅವ್ರ ಹತ್ರ ಹೇಳು. ನಿನಗೆ ಯಾವ ಹುಡುಗಿ ಇಷ್ಟ ಆಗ್ತಾಳೆ ಅದೇ ಹುಡುಗಿನೇ ನೀನು ಕೊಟ್ಟು ಮದುವೆ ಮಾಡಿಸ್ತೀನಂತೆ, ಸರಿನಾ? ಆದರೆ ಇನ್ನೂ 2 ವರ್ಷ 3 ವರ್ಷ ಅಂತ ಕಾಯ್ಕೊಂತ ಇರೋದಕ್ಕೆ ಹೋಗ್ಬೇಡ, ಸರಿನಾ? ಸರಿ ಡ್ಯಾಡಿ, ನಿಮ್ಮ ಖುಷಿಗೋಸ್ಕರ ನಾನು ಇನ್ನೂ 2 ವರ್ಷ ಕಾಯೋದಿಲ್ಲ. ನೀವು ಯಾವಾಗಂತೀರಾ ನಾ ಆವಾಗಲೇ ಮದುವೆ ಆಗ್ತೀನಿ. ಸರಿ ಆಯ್ತಪ್ಪ, ಇಷ್ಟಂದೆಲ್ಲ ನೀನು ಸಾಕು ನಂಗೆ ಅಷ್ಟೇ. ಇನ್ಮೇಲೆ ನಿನ್ನ ಮದುವೆ ಬಗ್ಗೆ ಎಲ್ಲ ನಾನು, ನಿಮ್ಮ ಮಮ್ಮಿ, ಆಮೇಲೆ ನಿಮ್ಮ ಅಕ್ಕ ಎಲ್ಲರೂ ತಲೆ ಕೆಡಿಸ್ಕೊತೀವಿ. ನೀನು ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ತೀವಂತೆ, ಸರಿನಾ? ನೀ ಆರಾಮಾಗಿ ನೀನು ಆಫೀಸ್ ಕಡೆ ಲಕ್ಷ್ಯ ಕೊಡು, ಓಕೆನಾ? ಸರಿ ಡ್ಯಾಡಿ, ನಾನು ಬೇಗ ಮದುವೆ ಆಗೋದ್ರಿಂದ ನೀವು, ಮಮ್ಮಿ, ಅಕ್ಕ ಎಲ್ಲರೂ ಖುಷಿಯಾಗಿರ್ತೀರಿ ಅಂತ ಅಂದ್ರೆ ಸರಿ ಡ್ಯಾಡಿ, ನಾನು ಒಪ್ಕೋತೀನಿ. ಸರಿನಪ್ಪ. ಸರಿ, ಫ್ರೆಶಪ್ ಆಗಿ ಬರ್ರಿ ಡ್ಯಾಡಿ ಕೆಳಗಡೆ. ಅಕ್ಕ ಟೀ ಮಾಡ್ತಾಳಂತೆ, ಆರಾಮಾಗಿ ಎಲ್ಲರೂ ಕೂತ್ಕೊಂಡು ಟೀ ಕುಡಿಯೋಣ. ಮಮ್ಮಿನೂ ದೇವಸ್ಥಾನಕ್ಕೆ ಹೋಗಿದ್ದಾರಂತೆ, ಬರ್ಬೋದು ಇನ್ನೇನು. ಅಷ್ಟರಲ್ಲಿ ನೀವು ಫ್ರೆಶಪ್ ಆಗಿ ಬಂದುಬಿಡಿ, ಭಾಳ ದಿನ ಆಯಿತು ಎಲ್ಲರೂ ಕೂತ್ಕೊಂಡು ಟೀ ಕುಡಿದು, ಸರಿನಾ? ಬರ್ತೀರಾ ಕೆಳಗಡೆ? ಸರಿ ಆಯ್ತಪ್ಪ, ಒಂದು 5 ನಿಮಿಷ ನಾನೇ ಫ್ರೆಶಪ್ ಆಗಿ ಕೆಳಗಡೆ ಬರ್ತೀನಂತೆ, ಓಕೆನಾ? ಓಕೆ ಡ್ಯಾಡಿ. ಏನು ಸಾಗರ್, ಏನಾದರೂ ಬೇಕಿತ್ತಾ ಅಥವಾ ಏನಾದರೂ ಹೇಳೋದಿತ್ತಾ? ಐ ಲವ್ ಯು ಡ್ಯಾಡಿ. ನಿಮ್ಮಂಥ ಡ್ಯಾಡಿಯನ್ನು ಪಡೆಯೋದಕ್ಕೆ ನಾನು ತುಂಬ ಲಕ್ಕಿ ಆಗಿದ್ದೀನಿ ಅಂತ ಅನಿಸ್ತಾ ಇದೆ ನನಗೆ. ಐ ಲವ್ ಯು ಡ್ಯಾಡಿ, ಐ ಲವ್ ಯು ಸೋ ಮಚ್.
ಐ ಲವ್ ಯು ಟು ಮಗನೇ. ನಿನ್ನಂಥ ಮಗನ ಪಡೆಯೋದಕ್ಕೂ ನಾವು ತುಂಬ ಲಕ್ಕಿ ಆಗಿದ್ದೀವಿ, ಸರಿನಾ? ನೀನು ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ. ನೀನು ಮದುವೆನ ಎಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ನೀನೇ ನೋಡ್ತಾ ಇರು, ಸರಿನಾ? ಸರಿ ಡ್ಯಾಡಿ.